ಹಾಯ್ ಹಲೋ, ಹೆಂಗಿದ್ದೀರಿ ಎಲ್ಲರೂ? ನಾನು ಒಂದು ರೆಸಿಪಿ ಮಾಡ್ಲೈತೆ ನೋಡ್ರಿ. ಇದು ಪನ್ನೀರ್. ಇದು ಕಡ್ಲಿ ಹಿಟ್ಟು ಸ್ವಲ್ಪ ತೊಗೊಂಡಿನಿ, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ಈ ಸದ್ದ ನಾನು ಪನ್ನೀರ್ ಮಾಡ್ಬೇಕತ್ತೀನಿ. ಮದುವೆ ಪನ್ನೀರ್ ಬೇಕಂತ ಸ್ವಲ್ಪ ಕಲಸಿಟ್ಟು, ಇದು ಖಾರ ಪುಡಿ ರೀ. ಓಕೆ, ಖಾರ ಬೇಕಾದ್ರೆ ಜಾಸ್ತಿ, ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ಕಮ್ಮಿ ಬೇಕಾ ಜಾಸ್ತಿ ಬೇಕಾ? ಜಾಸ್ತಿ ಬೇಕಂತಕ್ಕೆ ಹಾಕೊಂಬ್ರಿ ಎರಡು. ಇನ್ನೊಂದು ಹಾಕು. ಇನ್ನೊಂದು ಬೇಡ ಮಾಡ್ಬೇಕು, ಖರತು ನೋಡ್ರಿ. ಇನ್ನೊಂದು ಬೇಕಂತ ಇನ್ನೊಂದಿಷ್ಟು ಇಷ್ಟು ಹಾಕ್ತೀನಿ, ಸಾಕು. ಆಯಿತು. ಸ್ವಲ್ಪ ಅರಿಶಿಣ, ಸ್ವಲ್ಪ ಸಾಕ್ರಿ ಅರಿಶಿಣ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೆಕ್ಸ್ಟ್ ನೋಡಿರಿ, ಇದು ಏನಂತಾರೆ, ಅಜ್ವಾನ ಸ್ವಲ್ಪ ಹಿಂಗೆ ಮಾಡ್ಬೇಕು, ಕ್ರಷ್ ಮಾಡ್ಬೇಕ್ರಿ. ಇವಾಗ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕ್ರಿ. ತಿಕ್ಕಿದ್ರೆ ಅಜ್ವಾನ ಫ್ಲೇವರ್ ಬರ್ತದೆ ರೀ. ಅದಿಷ್ಟು ಹಾಕೊಂಡು ರೈಟ್. ನೆಕ್ಸ್ಟ್ ಇದನ್ನು ಸ್ವಲ್ಪ ಕ್ರಷ್ ಮಾಡ್ಬೇಕ್ರಿ. ಅಂದರೆ ನಾನು ಹಾಕ್ಕೊತೀನಿ. ಏನು ಸಾರಿ, ಅತಿ ಬರೀ ಖಾರ ಉಪ್ಪು ತಕ್ಷಣ ಫಸ್ಟ್ ಚೆನ್ನಾಗಿ ಕಲಿಸ್ಬೇಕ್ರಿ. ಸ್ವಲ್ಪ ಮಾಡ್ಲತ್ತೀನಿ ರೀ ಕ್ವಾಂಟಿಟಿ ಹಾಕಿ, ಯಾಕಂದ್ರೆ ಆಕಿನ ಪನ್ನೀರ್ ಮಾಡ್ಲತ್ತೀನಿ. ನಮ್ಮದಲ್ಲಿ ಉಳ್ಳಾಗಡ್ಡಿ ಮಾಡ್ಕೊತೀನಿ. ನನಗೆ ನನ್ನ ಮಗಳಿಗೆ ನನಗೆ ನಮ್ಮ ಮನೆಯವರಿಗೆ ಉಳ್ಳಾಗಡ್ಡಿ ಮಾಡ್ಲತ್ತೀನಿ ರೀ. ಅಕ್ಕಿಗೆ ಮಾತ್ರ ಪನ್ನೀರ್ ಮಾಡ್ಲತ್ತೀನಿ. ಅದ್ರಾಗ ಒಂದು ಪೀಸ್ ಕೊಡ್ತಾಳಂತ ರೀ. ಸಾಕಷ್ಟೇ ಸೋಡಾ. ಓಕೆ, ಬರ್ರಿ ನೋಡಿ ನೀರು ಹಾಕಿ ಕಲಸೋದು. ನಾವು ಇದು ಏನಾದ್ರಿ ಖಾರ ಬರೀ ರೆಡ್ ಕಾಣ್ಲಿಕ್ಕತ್ತದ್ರಿ, ಆದ್ರೆ ಅಷ್ಟೊಂದು ಖಾರ ಅನ್ಸಲ್ರಿ. ನೋಡಿದ್ರೆ ಮಾತ್ರ ರೆಡ್ ಎಷ್ಟು ಖಾರ ಆಗ್ಯದಲ್ಲಪ್ಪ ಅನ್ನಿಸ್ತದ. ಕಲಿಸ್ಕೊತೀನಿ ನೆಂಚೂರು ಚಂದ. ನೋಡ್ರಿ ಫ್ರೆಂಡ್ಸ್, ಈ ಥರ ಈ ಕ್ವಾಂಟಿಟಿ ಬರ್ಬೇಕ್ರಿ. ಇದು ಯಾವುದೇ ಬಜ್ಜಿಯಲ್ಲಿ ಈ ಥರ ಬರಬೇಕು. ಈ ಪನ್ನೀರ ಇದ್ರ ಮಿಕ್ಸ್ ಮಾಡ್ಕೊತೀನಿ ರೀ. ಭಾಳ ಚಂದ ಇರ್ತಾವ್ರಿ ಇವು ಭೀ. ನಾನು ಹೋಟೆಲ್ದಾಗ ತಿಂದೀನಿ ರೀ, ಸೂಪರ್. ಪನ್ನೀರ್ ಟಿಕ್ಕ ರೀ. ನಾನು ಹೋಟೆಲ್ದಲ್ಲೂ ಪನ್ನೀರ್ ಟಿಕ್ಕ ತಿಂದೀನಿ ರೀ. ಈ ಮನೆಗೆ ಮಾಡೋಕೆ ಫಸ್ಟ್ ಟೈಮ್ ರೀ ಇದು. ಅದು ಮಾಡೋಣ ಮಮ್ಮಿ ಅಂದಳು, ಮಾಡಿಕೊಡು ಮಮ್ಮಿ ಅಂದರು. ಅದಕ್ಕೆ ಸುಮ್ಮನೆ ಮಾಡ್ಲತ್ತೀನಿ ರೀ, ಫಸ್ಟ್ ಟೈಮ್ ನೋಡೋಣ. ಇದು ಸ್ವಲ್ಪ ರೆಸ್ಟಿ ಬಿಡೋಣ, ಯಾಕಂದ್ರೆ ಇದೆಲ್ಲ ಇದಕ್ಕೆ ಇದು ಅಲ್ಲಿ. ಈಗ ನಮ್ದೊಂದಿಷ್ಟು ಕಲ್ಸ್ಕೊಂಬಿಡಮ್ರಿ. ಸ್ವಲ್ಪ ರೆಸ್ಟಿ ಬಿಟ್ಬಿಡಮ್ರಿ. ಅದು ಸ್ವಲ್ಪ ರುಚಿಗೆ ಸಾರಿ ರೀ, ಸ್ವಲ್ಪ ಸೋಡಾ ಹಾಕೋಬೇಕು. ಚಿಲ್ಲಿ ಪೌಡರ್, ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಸಾಕು ನನಗಿಷ್ಟೇ, ಯಾಕಂದ್ರೆ ಮೆಣಸಿನ್ಕಾಯಿನ ಹಾಕೊಳ್ತೀನಿ. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಮೇನೇನ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ನಾನು, ಸುಮ್ಮನೆ ಬಾಯಿ ಸಿಗಲಿ ಅಂಥೇಳಿ. ಆಮೇಲೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅಜ್ವಾನ ರೀ. ಅದಕ್ಕೆ ಹಾಕಿದ್ನಲ್ಲ, ಇದಕ್ಕೀಗ ಸ್ವಲ್ಪ ಜೀರಿಗೆನೂ ಹಾಕ್ಬೇಕ್ರಿ, ಅಂದರೆ ಚೆನ್ನಾಗ್ತದೆ. ಈಗ ಇದು ಚೆನ್ನಾಗಿ ಮ್ಯಾಶ್ ಮಾಡೋಣ. ಎಲ್ಲ ಹಾಕಿನೆಲ್ಲ ಚೆನ್ನಾಗಿ ಕಲಸಿ ಇಟ್ಟ ಮೇಲೆ ಅನ್ನಕ್ಕೆ ಇಡ್ತೀನಿ ರೀ. ಅಷ್ಟು ತನಕ ಇದಾಗ್ತವೆ. ಈ ಕಡೆ ಉಳ್ಳಾಗಡ್ಡಿಗೆ ಚೆನ್ನಾಗಿ ಇದಾಗ್ತದೆ. ಅದಕ್ಕೆ ಪನ್ನೀರ್ಗೆ ಅದು ಟಿಕ್ಕ ಅದಕ್ಕೆ ಚಂದ ಆಗ್ತದೆ. ಸ್ವಲ್ಪ ನೀರು ಹಾಕಿ ಕಲಸೋಣ.
ಇದಕ್ಕೆ ಸೇಮ್ ಹಿಟ್ಟು ರೀ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಬಿತ್ತಲ್ಲ ಮೈದಾ ಹಿಟ್ಟು, ಯಾಕಂದ್ರೆ ಸಾಫ್ಟ್ ಅಲ್ಲಿದ್ರೆ ಮೈದಾ ಹಿಟ್ಟು ಹಾಕಿ ಇದು ಸ್ವಲ್ಪ ಸ್ವಲ್ಪ ಹಾಕಿ ಬರ್ರಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಒಂದು ಬುಟ್ಟಿ ಟೈಪ್ ಇಟ್ಕೊಂಡು ಆಮೇಲೆ ಮೇನ್ ಇಂಪಾರ್ಟೆಂಟು ಎಣ್ಣೆ. ಕರಿಯಲ್ಲಕ್ಕೆ ಏನು ಬೇಕು ರೀ? ಎಣ್ಣೆ ಬೇಕು ರೀ. ನೋಡಿರಿ ನಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು ರೀ. ಪ್ಯೂರ್ GRB ಅದು ನೋಡಿರಿ, ಸಾಕ್ರಿ ಅಷ್ಟೇ. ನಾವು ಯಾಕಂದ್ರೆ ಸ್ವಲ್ಪ ಮಾಡ್ಲತ್ತೀವಿ ರೀ. ಬರ್ರಿ ಆಗಲೇ ಒಂದು ಸ್ವಲ್ಪ ಮಿಸ್ ಆಗಿತ್ತು ರೀ. ಇದೇನು ಕಸ್ತೂರಿ ಮೆಂತ್ಯ ರೀ. ಓಕೆ, ಈ ಪನ್ನೀರ್ ರೀ, ಅದು ಈರುಳ್ಳಿ ಕಸ್ತೂರಿ ಮೆಂತ್ಯ ಹಾಕಿದ್ರೆ ಇದಕ್ಕೆ ಪನ್ನೀರ್ಗೆ ಹಾಕ್ತೀನಿ ನೋಡಿರಿ. ತುಂಬ ಚೆನ್ನಾಗಿ ಆಗಲೇ ಮರ್ತು ಹೋಗಿತ್ತು ರೀ, ಗ್ಯಾಪ್ ಆಗಿತ್ತು. ಓಕೆ, ಇದೆಲ್ಲ ನೋಡ್ರಿ ಫ್ರೆಂಡ್ಸ್, ಇದು ಸ್ಲೋದಾಗ ಇಟ್ಕೋಬೇಕು, ಆಮೇಲೆ ಎಲ್ಲ ಹಾಕಬೇಕು. ಅಲ್ಲಿಡು ಬಾಕಲ್ ತೆಗಿಸಿ ಎರಡು ನೋಡ್ರಿ. ಇದು ಫ್ರೈ ಅದು ತೆಗೆ ಮಾಡಿದ್ದು, ಇಲ್ಲದ್ರೆ ಭಾಳ ಇದಾದ್ರೆ ಇದಾಗ್ತದೆ ರೀ. ಈ ಎಣ್ಣೆ ಸತ್ತೆ ಬಿಡ್ತೀವಿ ನಾವು. ಸರಿ ನೋಡಿರಿ, ಸಣ್ಣ 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 ಬಿಡ್ಬೇಕ್ರಿ, ಭಾಳ ಚಂದ ಅನಿಸ್ತವ. ಅವು ಸ್ವಲ್ಪ ದೊಡ್ಡ ಅದು ಸ್ವಲ್ಪ ಮಾಡೈತೀನಿ ನೋಡಿರಿ. ಅಷ್ಟು ಹಾಕ್ಬಿಡ್ತೀನಿ ರೀ, ಸುಮ್ಮನೆ ಹಾಕಿಟ್ಬೋದು. ಇದು ಚೆನ್ನಾಗಿ ಬೈಬೇಕಲ್ರಿ, ಅದಕ್ಕೆ ಪನ್ನೀರೆಲ್ಲ ಫ್ಲೋರ್ ಎಣ್ಣೆ ಮಾಡಬೇಕು. ನಮ್ಮ ಅಮ್ಮನ ಟ್ರೈ ಮಾಡೋಣ ಫ್ರೆಂಡ್ಸ್. ನನ್ನ ಪನೀರು ಫ್ರೆಂಡ್ಸ್, ನನ್ನ ಪನೀರು ನನ್ನ ಥರನೇ ಇರುತ್ತೆ, ಬೋಂಡ ಥರ ನೋಡಿರಿ ಫ್ರೆಂಡ್ಸ್. ಇದು ಪನ್ನೀರ್ ಹಾಕಿ ಮಾಡಿದ್ದು ರೀ ಹಾಕಿದ್ದು. ಇದು ಈರುಳ್ಳಿ ಹಾಕಿ ಮಾಡಿದ್ದು ನಮ್ದು ಪನ್ನೀರ್ ಟೇಸ್ಟ್ ನೋಡೋಣ ಬರ್ರಿ. ಸೂಪರ್ ಸೂಪರ್. ಈಗ ನೆಕ್ಸ್ಟ್ ಪನ್ನೀರ್ ನೀನು ಇಲ್ಲೇ ರಮ್ಮ, ನಾನು ಕೊಡ್ತೀನಿ ನನ್ನ ಪನ್ನೀರ್ ಅದು ಅದನಿ ತಗೋ. ನೋಡಿ ಫ್ರೆಂಡ್ಸ್, ಇಷ್ಟೇ. ನೋಡಿರಿ ಫ್ರೆಂಡ್ಸ್, ಇದು ಪನ್ನೀರ್ ಮಾಡಿದ್ದು ಟೇಸ್ಟ್ ಹೆಂಗೋ ನಂಗೆ ಗೊತ್ತಿಲ್ಲ, ಅದ್ಭುತನ. ಸೂಪರ್. ನಾನು ಮಾಡಿಲ್ರಿ, ಇದೇ ಫಸ್ಟ್ ಟೈಮ್ ನಾ ಮಾಡಿದ್ದು.
ಇದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಹಂಗೇನೋ ತಿನ್ಬೋದು. ಭಾಳ ಬೆಸ್ಟ್ ಆಗ್ಯದ. ಸೂಪರ್. ಇಲ್ಲಿಗೆ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.